ಅರಸೀಕೆರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಂಗಾಪುರ ಕಾವಲ್ ಇಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಚಿಲುಮೆ 2025 ಪ್ರತಿಭೆಗೊಂದು ವೇದಿಕೆ ಎಂಬ ಶೀರ್ಷಿಕೆಯಲ್ಲಿ ನಡೆಯಿತು. ವಾದ್ಯ ತಂಡಗಳು ಪೂರ್ಣಕುಂಭ ಪುಷ್ಪವೃಷ್ಟಿಯೊಂದಿಗೆ ವೈಭವಯುತವಾಗಿ ಗಣ್ಯರನ್ನು ವೇದಿಕೆ ಕರೆತಂದವು. ಜನಪದ ದೇಶಭಕ್ತಿ ಹಾಗೂ ಪುರಾಣ ಪುಣ್ಯ ಕಥೆಗಳನ್ನೊಳಗೊಂಡ ವಿವಿಧ ಗೀತೆಗಳಿಗೆ ಮಕ್ಕಳೆಲ್ಲ ಸೊಗಸಾಗಿ ಹೆಜ್ಜೆ ಹಾಕಿ ಪ್ರೇಕ್ಷಕರನ್ನ ರಂಜಿಸಿದರು. ತಡರಾತ್ರಿ 3:30 ನಡೆದ ಕಾರ್ಯಕ್ರಮದಲ್ಲಿ ಕೊರೆವ ಚಳಿಯ ನಡುವೆಯೂ ಸುಮಾರು 2,500 ಜನ ಪ್ರೇಕ್ಷಕರು ನೆರೆದದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ವಸತಿ ಶಾಲೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಚಂದ್ರ ಪಿ.ಎನ್. ಸರ್ಕಾರಿ ಶಾಲೆಯೊಂದರ ಶಾಲಾ ವಾರ್ಷಿಕೋತ್ಸವದ ವೈಭವದ ಯಶಸ್ಸಿನ ಹಿಂದೆ ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ಶ್ರಮವನ್ನು ಶ್ಲಾಘಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವೇದಾನಂದ ಮೂರ್ತಿಯವರು ಒಳಿತನ್ನು ಮಾಡುವ ಇಚ್ಛಾಶಕ್ತಿಗಳಿಗೆ ಹಣ, ಅಧಿಕಾರಗಳು ಅತಿ ದೊಡ್ಡ ಸಾಧನಗಳಾಗಿ ಪ್ರೇರಕ ಶಕ್ತಿಯಾಗಬೇಕೆಂದರು. ಸುಮಾರು 2500 ಮೊತ್ತದಲ್ಲಿ ಸ್ಥಾಪನೆಗೊಂಡ ಹಣತೆ ಎಂಬ ಗ್ರಂಥಾಲಯವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮನ್ವಯಾಧಿಕಾರಿಗಳಾದ ಸುಮಂತ್ ಎಚ್.ಜಿ, ರಾಜ್ಯ ಪದಾಧಿಕಾರಿಗಳಾದ ಪ್ರಸವಿ ಎ.ಎನ್, ಪ್ರಾಂಶುಪಾಲರಾದ ಪ್ರಸನ್ನಕುಮಾರ್, ರಾಜಣ್ಣ ಡಿ.ಎಸ್, ಮಹಾದೇವ್ ಬಿ, ಸಂತೋಷ್ ಕಜ್ಜರಿ, ಅಲ್ಲಪ್ಪ ಚೌಗಲ, ನಾಗೇಶ್ ಮಳ್ಳೂರ್, ಕಲ್ಪನಾ ಆರ್, ಜಯಪ್ರಕಾಶ್, ಕಾಮಪ್ಪ ಬಂಗಾರಿ, ಮಲ್ಲಿಕಾರ್ಜುನ ತಾಳಿಕೋಟೆ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯಾದ ಯಶೋಧ ಋಷಿ, ಜಿಲ್ಲಾ ಕಾರ್ಯದರ್ಶಿ ಶಂಕರ್ ಡಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮ, ಸದಸ್ಯರಾದ ಪ್ರತಿಮಾ ಸುರೇಶ್, ಕಾಂತರಾಜು, ಮಾನಸ ಕೃಷ್ಣಮೂರ್ತಿ ಹಾಗೂ ವಿವಿಧ ಶಾಲೆಗಳ ಸಿಬ್ಬಂದಿಗಳು ಮತ್ತು ಮಕ್ಕಳು ಹಾಜರಿದ್ದರು.